ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 23ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಹಿ ಅನ್ನುವಂಥ ಪದವನ್ನ ಯಾಕೆ ಉಪಯೋಗ ಮಾಡಿದಾನೆ ಭಗವಂತ ಅಂತ ತಿಳ್ಕೊಂಡ್ವಿ. ಅಂದ್ರೆ ಹಿಂದಿನದನ್ನ ಹೇಳಿ ಹಾಗೇನಾದ್ರೂ ಯಾಕೆ ನಾನು ಈ ರೀತಿ ಮಾಡ್ತೀನಿ ಕೆಲಸ ಅಂತ ಹೇಳೋದಕ್ಕೋಸ್ಕರ ಅವನು ಹಿ ಅನ್ನುವಂಥ ಪದವನ್ನ ಉಪಯೋಗ ಮಾಡಿದಾನೆ. ಇಲ್ಲಿ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಯದಿ ಮತ್ತೆ ಜಾತು ಈ ಎರಡು ಪದಗಳ ಪ್ರಯೋಗ ಯಾಕೆ ಮಾಡಿದಾನೆ ಅಂತ ಕೇಳ್ತಾ ಇದ್ದಾರೆ. ಯದಿ ಅಂತಂದ್ರೆ ಒಂದು ವೇಳೆ ಅಂತ ಅಂದ್ಬಿಟ್ಟು, ಜಾತು ಅಂತಂದ್ರೆ ಯಾವಾಗ್ಲಾದ್ರೂ, ಒಂದು ವೇಳೆ ಯಾವಾಗ್ಲಾದ್ರೂ ಅಂತ ಅರ್ಥ. ಇದನ್ನ ಯಾಕೆ ಉಪಯೋಗ ಮಾಡಿದಾನೆ ಅಂತ ತಿಳ್ಕೊಳ್ಳೋಣ. ಉತ್ತರ ಏನು ಅಂತಂದ್ರೆ, ಈ ಪದಗಳ ಉಪಯೋಗಗಳನ್ನ ಮಾಡಿ ಭಗವಂತ ಇಲ್ಲೇನು ಹೇಳಕ್ ಹೊರಟಿದ್ದಾನೆ ಅಂತಂದ್ರೆ, ನನ್ನ ಅವತಾರ ಧರ್ಮಸ್ಥಾಪನೆಗೋಸ್ಕರ ಆಗತ್ತೆ. ಆದ ಕಾರಣ ನಾನು ಯಾವುದೇ ಕಾಲದಲ್ಲೂ ಕೂಡ ಜಾಗರೂಕತೆಯಿಂದ ಇದ್ದು ಸಾಂಗೋಪಾಂಗವಾಗಿ ಯಾವುದೇ ಕೆಲಸಗಳನ್ನ ಅನುಷ್ಠಾನ ಮಾಡದೇ ಇರೋದು, ಅಂದ್ರೆ ಕೆಲಸಗಳನ್ನ ಮಾಡದೇ ಇರೋದು ಅಥವಾ ಅದರ ಅವಹೇಳನ ಮಾಡೋದು ಸಂಭವನೇ ಇಲ್ಲ. ಯಾಕೆ ಅಂತಂದ್ರೆ ನನ್ನ ಅವತಾರ ಆಗೋದು ಏನಕ್ಕೆ? ಧರ್ಮ ಸಂಸ್ಥಾಪನೆಗೋಸ್ಕರ. ಸೊ ಧರ್ಮದಲ್ಲಿ ಏನು ಹೇಳುತ್ತೋ ಅದನ್ನ ನಾನೇ ಮಾಡಲಿಲ್ಲ ಅಂತಂದ್ರೆ ನನ್ನನ್ನ ನೋಡ್ತಾ ಇರೋರು ಅಥವಾ ನನ್ನನ್ನ ಅನುಸರಣೆ ಮಾಡ್ತಿರೋರು ಎಲ್ಲಿ ಮಾಡ್ತಾರೆ ಅಲ್ವಾ? ಅದಕ್ಕೋಸ್ಕರ ನಾನು ಯಾವುದೇ ಕೆಲಸಗಳನ್ನು ಕೂಡ ಮಾಡಲ್ಲ ಅಂತ ಹೇಳಕ್ಕಾಗಲ್ಲ, ಮತ್ತು ಅದರ ಅವಹೇಳನ ಮಾಡುವಂಥ ಸಂಭವನೇ ಬರೋದಿಲ್ಲ. ಆದರೂ ಕೂಡ ನನ್ನ ಕರ್ಮಗಳ ಉದ್ದೇಶವನ್ನು ತಿಳಿಸೋದಕ್ಕೋಸ್ಕರ, ನಾನು ಏನಕ್ಕೆ ಕರ್ಮಗಳನ್ನು ಮಾಡ್ತೀನಿ ಅಂತ ಆ ಉದ್ದೇಶವನ್ನು ತಿಳಿಸೋದಕ್ಕೋಸ್ಕರ ನಾನೇನಾದರೂ ಜಾಗರೂಕತೆಯಿಂದ ಕರ್ಮಗಳಲ್ಲಿ ಪ್ರವೃತ್ತನ ಆಗದೇ ಇದ್ರೆ ದೊಡ್ಡ ಹಾನಿ ಆಗಬಹುದು. ಯಾಕೆ ಅಂತಂದ್ರೆ ಇಡೀ ಜಗತ್ತಿನ ಕರ್ತ ಹರ್ತ ಮತ್ತೆ ಸಂಚಾಲಕ ಮತ್ತೆ ಮರ್ಯಾದಾ ಪುರುಷೋತ್ತಮನಾಗಿ ಕೂಡ ಅಜಾಗರೂಕತೆ ಏನಾದರೂ ಮಾಡಿದ್ರೆ ಸೃಷ್ಟಿ ಚಕ್ರದಲ್ಲಿ ಬಹಳ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ ಅಂತ ಹೇಳ್ತಾ ಇದ್ದಾನೆ. ಈಗ ಯಾರು ಈ ಒಂದು ಸೃಷ್ಟಿಯನ್ನ ಮಾಡಿದಾನೋ, ಯಾರು ಧರ್ಮದ ಬಗ್ಗೆ ಮಾತಾಡ್ತಾನೋ, ಈ ಸೃಷ್ಟಿಯ ಸಂಚಾಲನೆಯನ್ನ ಮಾಡ್ತಾನೋ ಅಂತ ಮರ್ಯಾದಾ ಪುರುಷೋತ್ತಮನೇ ಆ ಸೃಷ್ಟಿಯ ಬಗ್ಗೆ ಅವನು ನೆಗ್ಲಿಜೆನ್ಸಿ ತೋರಿಸಿದ್ರೆ, ಆ ಧರ್ಮದ ಅವಹೇಳನವನ್ನ ಮಾಡಿದ್ರೆ ಅಥವಾ ಕರ್ತವ್ಯವನ್ನ ಮಾಡಲ್ಲ ಅಂತ ಹೇಳಿದ್ರೆ ಅವನೇ ಮಾಡ್ತಾ ಇಲ್ಲ, ನಾವು ಮಾಡೋದು ಬೇಡ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಅದಕ್ಕೋಸ್ಕರ ನಾನೇ ಇದನ್ನೆಲ್ಲ ಮಾಡಿ ನಾನೇ ಅದಕ್ಕೆ ಏನೋ ಒಂಥರ ಅವಹೇಳನ ಮಾಡೋ ರೀತಿ ಮಾಡಿದಾಗ ಅದು ಸರಿ ಹೋಗೋದಿಲ್ಲ. ಸೃಷ್ಟಿ ಚಕ್ರದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನೋದು ಆಗ್ಬಿಡುತ್ತೆ. ನೋಡಿ, ತುಂಬ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿದ್ದಾಗ ಅದಕ್ಕೆ ತುಂಬ ಮರ್ಯಾದೆ ಇರುತ್ತಲ್ವಾ, ಅಲ್ಲಿ ತುಂಬ ಜಾಗರೂಕತೆಯಿಂದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಒಂದೊಂದು ಕೆಲಸವನ್ನು ಕೂಡ 10-20 ಸರಿ ಅಲ್ಲ 100 ಸರಿ ಯೋಚನೆ ಮಾಡಿ ಆ ಕೆಲಸಗಳನ್ನು ಮಾಡಬೇಕಾಗತ್ತೆ. ಇಲ್ಲಿ ಭಗವಂತ ನಾನೇನು ಮಾಡೋ ನೆಸೆಸಿಟಿ ಇಲ್ಲ ಅಂತ ಏನಾದರೂ ಸುಮ್ಮನೆ ಆಗ್ಬಿಟ್ಟ ಅಂತಂದ್ರೆ ಬೇರೆಯವರು ಕೂಡ ನಾವು ಏನು ಮಾಡಬೇಕಾಗಿಲ್ಲ, ಅವನೇ ಮಾಡ್ತಾ ಇಲ್ಲ, ಹೇಳೋವನೇ ಮಾಡ್ತಾ ಇಲ್ಲ, ನಾವು ಯಾಕೆ ಮಾಡಬೇಕು ಅಂತ ಆ ರೀತಿ ತಗೊಳ್ಳೋರು ತುಂಬ ಜನ ಇರ್ತಾರಲ್ವಾ. ಅದಕ್ಕೋಸ್ಕರ ಭಗವಂತ ಇಲ್ಲಿ ನಾನೇನಾದರೂ ಮಾಡಲಿಲ್ಲ ಅಂತಂದರೆ ಸೃಷ್ಟಿ ಚಕ್ರದಲ್ಲಿ ಬಹಳ ಅಲ್ಲೋಲ ಕಲ್ಲೋಲ ಆಗಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಮನುಷ್ಯರು ಎಲ್ಲ ರೀತಿಯಿಂದಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ ಅಂತ ಹೇಳ್ತಾ ಇದ್ದಾನಲ್ಲ, ಈ ಮಾತಿನ ಅರ್ಥ ಏನು ಅಂತ. ಉತ್ತರ ಏನು ಅಂತಂದ್ರೆ, ಬಹಳಷ್ಟು ಜನ ನನ್ನನ್ನ ದೊಡ್ಡ ಶಕ್ತಿಶಾಲಿ ಮತ್ತೆ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದಾರೆ. ಇನ್ನೂ ಅನೇಕ ಜನರು ನನ್ನನ್ನ ಮರ್ಯಾದಾ ಪುರುಷೋತ್ತಮ ಅಂತ ತಿಳಿತಾರೆ. ಈ ಕಾರಣದಿಂದಾನೇ ನಾನು ಯಾವ ಕರ್ಮವನ್ನು ಯಾವ ರೀತಿ ಮಾಡ್ತೀನೋ ಅದೇ ಥರ ಬೇರೆಯವರು ಕೂಡ ನನ್ನನ್ನು ಅನುಕರಣೆ ಮಾಡ್ತಾರೆ ಮತ್ತು ಅವುಗಳನ್ನು ಅದೇ ರೀತಿ ಮಾಡ್ತಾರೆ. ಈಗ ನಾನು ಏನು ಮಾಡ್ತಾ ಇರ್ತೀನೋ ಅದನ್ನು ನೋಡ್ತಾ ಇರ್ತಾರೆ, ಅವನು ಹಾಗೆ ಮಾಡಿದ್ದಾನೆ, ನಾನು ಕೂಡ ಮಾಡಬೇಕು. ಈಗ ತಾನೇ ನಾನು ಎಕ್ಸಾಂಪಲ್ ಕೊಟ್ಟನಲ್ಲ, ಒಬ್ಬ ಹೀರೋ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರಬಹುದು, ಒಬ್ಬ ಕವಿ ಆಗಿರ್ಬೋದು, ಯಾರನ್ನಾದರೂ ಆಗಲಿ ನಾವು ಅವ್ರನ್ನ ಆದರ್ಶ ಅಂತ ತಿಳ್ಕೊಂಡಾಗ ಅವ್ರು ಏನು ಮಾಡ್ತಾರೋ ಅದನ್ನು ನಾವು ಮಾಡೇ ಮಾಡ್ತೀವಿ. ಅವ್ರು ಮಾಡೋ ರೀತಿನೇ ಸ್ಟೈಲ್ ಮಾಡೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಕೆಲಸಗಳಾಗಿರಬಹುದು ಅಲ್ವಾ. ಅಂದರೆ ಇಲ್ಲಿ ಭಗವಂತ ನನ್ನನ್ನು ಅವರು ಅನುಕರಣೆ ಮಾಡ್ತಾರೆ. ಇಂಥ ಒಂದು ಸ್ಥಿತಿಯಲ್ಲಿ ನಾನು ಕರ್ತವ್ಯ ಕರ್ಮಗಳ ಅವಹೇಳನ ಮಾಡೋದಕ್ಕೆ ಶುರು ಮಾಡಿದ್ರೆ ಅದರಲ್ಲಿ ಜಾಗರೂಕತೆಯಿಂದ ವಿಧಿಪೂರ್ವಕವಾಗಿ ನಾನು ಪ್ರವೃತ್ತನಾಗದೇ ಇದ್ರೆ, ಅಂದರೆ ನಾನು ಕೂಡ ಅದನ್ನೆಲ್ಲ ಮಾಡಲಿಲ್ಲ ಅಂತಂದರೆ ಜನರು ಕೂಡ ಅದೇ ಪ್ರಕಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಓ, ಕೃಷ್ಣನೇ ಮಾಡಿಲ್ಲ, ನಾನು ಮಾಡಲಿಲ್ಲ ಅಂದರೂ ನಡೆಯುತ್ತೆ, ಯಾಕಂದರೆ ನಾನು ಕೃಷ್ಣನ
ಅನುಸರಣೆ ಮಾಡುವಂಥವನು. ಹಾಗೆ ಮಾಡಿ ಸ್ವಾರ್ಥ ಮತ್ತು ಪರಮಾರ್ಥ ಎರಡರಿಂದಲೂ ಕೂಡ ವಂಚಿತರಾಗಬಹುದು. ಅದಕ್ಕೋಸ್ಕರ ಜನರಿಗೆ ಕರ್ಮ ಹೇಗೆ ಮಾಡೋದು ಅನ್ನೋದನ್ನು ಕಲಿಸೋದಕ್ಕೋಸ್ಕರ ನಾನು ಎಲ್ಲ ಕರ್ಮಗಳಲ್ಲಿ ಸ್ವತಃ ಬಹಳ ಜಾಗರೂಕತೆಯಿಂದ ವಿಧಿವತ್ತಾಗಿ ವರ್ತನೆ ಮಾಡ್ತೀನಿ. ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತೀನಿ. ಎಂದಿಗೂ ಕೂಡ ಎಲ್ಲೂ ಕೂಡ ಸ್ವಲ್ಪ ಕೂಡ ಅಜಾಗರೂಕತೆಯನ್ನು ಮಾಡೋದಿಲ್ಲ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಈ ರೀತಿ ಮನುಷ್ಯರು ಎಲ್ಲ ರೀತಿಯಿಂದಲೂ ನನ್ನ ಮಾರ್ಗವನ್ನೇ ಅನುಸರಣೆ ಮಾಡ್ತಾರೆ ಅನ್ನುವಂಥ ವಿಷಯವನ್ನು ಹೇಳಿದ್ದಾನೆ. ನೋಡಿದ್ರ, ಭಗವಂತ ಸೃಷ್ಟಿ ಮಾಡದ, ಆದರೆ ಆ ಸೃಷ್ಟಿಯಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ತಿಳಿಸೋದಕ್ಕೋಸ್ಕರ ಭಗವಂತ ಸ್ವಯಂ ಕೆಲಸ ಮಾಡ್ತಾನೆ. ಅವನು ಮಾಡಲಿಲ್ಲ ಅಂತಂದರೆ ಬೇರೆಯವರು ಮಾಡೋದಿಲ್ಲ ಅನ್ನೋದು ಇದರ ಅರ್ಥ. ಈಗ ನಾವು ಕೂಡ ಆಧ್ಯಾತ್ಮಿಕದಲ್ಲಿ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಿರ್ತೀವಿ. ನಾವು ಹೇಳ್ತಾ ಇದ್ದೀವಿ ಅಂತಂದಾಗ ನಮ್ಮನ್ನು ಅನುಸರಣೆ ಮಾಡೋರು ಬೇಕಾದಷ್ಟು ಜನ ಇರ್ತಾರೆ. ನಾನೇ ಅದನ್ನು ಮಾಡಲಿಲ್ಲ ಅಂತಂದರೆ ನನ್ನ ಅನುಸರಣೆ ಮಾಡೋರು ಕೂಡ ಅವರೇ ಮಾಡಲಿಲ್ಲ, ನಮ್ಗೆ ಹೇಳ್ತಾರಲ್ವಾ, ಅವರೇ ಮಾಡ್ತಾ ಇಲ್ಲ ಅಂದಮೇಲೆ ನಾನು ಯಾಕೆ ಮಾಡಬೇಕು ಅಂತ ಅವರು ಬಿಟ್ಬಿಡ್ತಾರೆ. ಅದಕ್ಕೋಸ್ಕರನೇ ಲೀಡರ್ಶಿಪ್ಪಲ್ಲಿ ಯಾರು ಇರ್ತಾರೋ ಅವರು ತುಂಬ ಜಾಗರೂಕತೆಯಿಂದ ಇರಬೇಕು. ಯಾಕಂದರೆ ಅವ್ರ ಹಿಂದೆ ಬೇಕಾದಷ್ಟು ಜನ ಅವರನ್ನು ಅನುಸರಣೆ ಮಾಡೋರು ಇರ್ತಾರೆ. ಅದಕ್ಕೋಸ್ಕರ ನಾವು ಕೂಡ ಅದನ್ನೆಲ್ಲ ಚಾಚು ತಪ್ಪದೆ ಮಾಡಬೇಕು. ಈಗ ನಮಗದರ ಒಂದು ಅವಶ್ಯಕತೆ ಇಲ್ಲ ಅಂದರೂ ಕೂಡ ನಾವು ಬೇರೆಯವ್ರಿಗೋಸ್ಕರ ಮಾಡಬೇಕಾಗತ್ತೆ, ಆಯಿತಾ. ಒಂದು ಜವಾಬ್ದಾರಿಯುತವಾದಂಥ ಒಂದು ಪೊಸಿಷನಲ್ಲಿ ಇದ್ದಾಗ ನಾವು ನಮಗೆ ಅದರ ಅವಶ್ಯಕತೆ ಇಲ್ಲ, ನಾನು ಮಾಡಲಿಲ್ಲ ಅಂದರೂ ನಡೆಯುತ್ತೆ ಅಂದರೂ ಕೂಡ ನಮ್ಮನ್ನು ಅನುಸರಣೆ ಮಾಡ್ತಿರ್ತಾರಲ್ಲ ಅಂಥವ್ರಿಗೋಸ್ಕರ ಅದನ್ನು ಮಾಡಲೇಬೇಕಾಗತ್ತೆ, ಆಯಿತಾ. ಇದರಿಂದ ಎಷ್ಟು ವಿಷಯಗಳು ಗೊತ್ತಾಯಿತು ನೋಡಿ. ಈ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಅದನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.